ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಸ್ವಗ್ರಾಮದಲ್ಲಿ ಕೆಂಪೇಗೌಡರ ಮೂಲ ವಂಶಸ್ಥರಿಂದ ಸಂಭ್ರಮಾಚರಣೆ ಮುಗಿಲುಮುಟ್ಟಿದೆ. ಸ್ವಗ್ರಾಮದಲ್ಲಿ ಕೆಂಪೇಗೌಡರ ಮೂಲ ವಂಶಸ್ಥರಿಂದ ಸಂಭ್ರಮಾಚರಣೆ ನಡೀತಾ ಇದೆ. ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದಲ್ಲಿ ವಂಶಸ್ಥರ ಸಂಭ್ರಮಾಚರಣೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಅವತಿ ಗ್ರಾಮ ಇದು. ಈ ಗ್ರಾಮದಲ್ಲಿ 516ನೆಯ ಕೆಂಪೇಗೌಡರ ಜಯಂತಿ ನಡೀತಾ ಇದೆ. ನೇ ಕೆಂಪೇಗೌಡ ಜಯಂತಿಯ ಸಂಭ್ರಮಾಚರಣೆ ನಡೀತಾ ಇದೆ. ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದಲ್ಲಿ ಕೆಂಪೇಗೌಡರ ಮೂಲ ವಂಶಸ್ಥರಿಂದ ಈ ಒಂದು ಆಚರಣೆ ನಡೀತಾ ಇದೆ. ಕೆಂಪೇಗೌಡರ ಮೂಲ ವಂಶಸ್ಥ ರಣಬೈರೇಗೌಡರು ಆಳಿದ ಅವತಿ ಗ್ರಾಮ. ಈ ಗ್ರಾಮದಲ್ಲಿ ಈಗ ಸಂಭ್ರಮಾಚರಣೆ ನಡೀತಾ ಇದೆ. ಗ್ರಾಮದ ಚನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಪುರಜ್ಯೋತಿಗೆ ಚಾಲನೆ ಸಿಕ್ಕಿದೆ. ವಿವಿಧ ಜಾನಪದ ಕಲಾ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಪುತ್ಥಳಿ ಹಾಗೆ ಪುರಜ್ಯೋತಿಯ ಮೆರವಣಿಗೆ ನಡೀತಾ ಇದೆ. ಇದು ಅವತಿ ಗ್ರಾಮದಿಂದ ಬೆಂಗಳೂರಿಗೆ ಹೊರಡಲಿರುವ ಪುರಜ್ಯೋತಿ. ಅವತಿ ಗ್ರಾಮದಿಂದ ಬೆಂಗಳೂರಿಗೆ ಇವತ್ತು ಪುರಜ್ಯೋತಿ ಹೊರಡಲಿದೆ. ಕೆಂಪೇಗೌಡರ ಮೂಲ ಸ್ಥಳವಾದಂಥ ಅವತಿ ಗ್ರಾಮದಲ್ಲಿ ಈ ಸಂಭ್ರಮಾಚರಣೆ ನಡೀತಾ ಇರುವಂಥದ್ದು. ಅಲ್ಲಿನ ಕೆಂಪೇಗೌಡರ ಮೂಲ ವಂಶಸ್ಥರು ತಮ್ಮ ಹಿರಿಯರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಬಹಳ ಸಂಭ್ರಮದಿಂದ ಸಂತೋಷದಿಂದ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಇಂದಿಗೆ 516 ವರ್ಷಗಳನ್ನು ಕೆಂಪೇಗೌಡರು ಪೂರೈಸಿದ್ದಾರೆ. ಈ ಒಂದು ಸಂತೋಷ ಸಂಭ್ರಮದ ಆಚರಣೆಯನ್ನ ಇಂದು ಅವರ ಮೂಲ ಸ್ಥಳದಲ್ಲಿ ಆಚರಿಸಲಾಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೀತಾ ಇರುವಂಥದ್ದು. 516ನೆಯ ಜಯಂತಿ ಇಂದು ನಡೀತಾ ಇದೆ. ಮೂಲ ವಂಶಸ್ಥರಲ್ಲಿ ಸಂತಸದ ವಾತಾವರಣ ಮೂಡಿದೆ. ಅನೇಕ ಜಾನಪದ ಕಲಾವಿದರ ತಂಡ ಕೂಡ ಅಲ್ಲಿ ಭಾಗಿಯಾಗಿದೆ. ರಾಜರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡರ ಸಾಧನೆ ಹಾಗೂ ರಾಜ್ಯಕ್ಕೆ ಕೊಡುಗೆಗಳು ಸಾಕಷ್ಟು ಇದ್ದಿದ್ದರಿಂದ ಕೆಂಪೇಗೌಡರ ನೆನಪು ಕೂಡ ಸ್ಮರಣೀಯವಾಗಿರುವಂಥದ್ದು. ಹಾಗಾಗಿ 516ನೆಯ ಜಯಂತಿಯನ್ನು ಇಂದು ಸಂಭ್ರಮಾಚರಣೆಯಿಂದ ಆಚರಿಸಲಾಗ್ತಾ ಇದೆ. ಗಣ್ಯಾತಿ ಗಣ್ಯರು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಜಾನಪದ ಕಲಾ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ.